ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹೈದ್ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಹೈದ್ ಪಾರ್ಕು ರಿವ್ಯೂ ನೋಡಿದ್ರೆ ಸಖತ್ತಾಗಿದೆ ಅಂತ ತೋರಿಸ್ತು ಗೂಗಲಲ್ಲಿ. ಬಿಸಿಲು ಮಾತ್ರ ಚಿಂದಿಯಾಗಿ ಹೊಡಿತಾ ಇದೆ. 34 ಡಿಗ್ರಿ ಇದೆ ಬಿಸಿಲು, ತಡ್ಕೊಳಕ್ಕಾಗಲ್ಲ. ಆ ನಾಡಿ ಬಿಸಿಲಿದೆ. ಬಟ್ ಸಖತ್ತಾಗಿದೆ, ಒಂಥರ ಚೆನ್ನಾಗಿದೆ. ಹೆಂಗಿದೆ ನೋಡಿ, ಸ್ಕೈ ಎಲ್ಲ ಕ್ಲಿಯರ್ ಸ್ಕೈ, ಸಖತ್ತಾಗಿದೆಯಲ್ಲ. ಅಲ್ಲಿ ಹೋಗಿ ತೋರಿಸ್ತೀನಿ. ನಾನಿವತ್ತು ಹೋಗ್ತಾ ಇರೋದು ಓವರ್ ಗ್ರೌಂಡಲ್ಲಿ, ಅಂಡರ್ ಗ್ರೌಂಡ್ ಅಲ್ಲ, ಓವರ್ ಗ್ರೌಂಡಲ್ಲಿ ಹೋಗ್ತಾ ಇರೋದು. ಓವರ್ ಗ್ರೌಂಡ್ ಚೂಸ್ ಮಾಡಿದ್ದೀನಿ. ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ದೂರದಲ್ಲೇ ಇರೋದು. ಹೋಗಿ ತೋರಿಸ್ತೀನಿ ವ್ಯೂ ಎಲ್ಲ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾನು ಟ್ರೈನೆಲ್ಲ ಮಿಸ್ ಮಾಡಿಕೊಂಡು ಯಾವುದೋ ಟ್ರೈನಿಗೆ ಸಿಕ್ಕಿ ಲಾಸ್ಟಿಗೆ ಬಂದು ಇಳಿದೆ ಮೇಬಲ್ ಆರ್ಚಲ್ಲಿ. ಇಲ್ಲಿಂದ ಒಂದು 5 ನಿಮಿಷ ದೂರದಲ್ಲೇ ಇರೋದು. ತೋರಿಸ್ತೀನಿ ನಿಮಗೆ ಎಲ್ಲ ಸುತ್ತಾಡಿ ಹೆಂಗಿದೆ ಅಂತ. ಇದೆ ನೋಡಿ ಮೇಬಲ್ ಆರ್ಚ್ ಸಿಟಿ. ಇಲ್ಲಿಂದನೇ ಹೋಗೋದು. ಸುಮಾರು ಬಸ್ಸುಗಳೆಲ್ಲ ನಿಂತಿದೆ, ನಿಮಗೆ ನೋಡ್ಬೋದು. ಸಿಟಿ ಟೂರ್ಗೆ ಎಲ್ಲ ಬಸ್ಸೆಲ್ಲ ಹೋಯ್ತು ಇವಾಗ ಆ ಕಡೆಗೆ. ಬಟ್ ನಾನು ಮಿಸ್ ಮಾಡ್ಕೊಂಡೆ ವಿಡಿಯೋ ತೆಗಿಲಿಕ್ಕೆ. ಹೈದ್ ಪಾರ್ಕ್ ಇದು. ಅಲ್ಲಿ ಟ್ರೈನ್ ಇಳಿದು ಮುಂದಕ್ಕೇನೆ ಹೈದ್ ಪಾರ್ಕ್ ಇದೆ. ಹೈದ್ ಪಾರ್ಕ್ ಎಂಟ್ರೆನ್ಸ್ ಇದು ನೋಡಿ. ಅಲ್ಲಿ ಸಿಟಿ ಟೂರಿಗೆಲ್ಲ ಹೋಗೋ ಬಸ್ಸಲ್ಲಿದೆ ನೋಡಿ, ಮಜಾ ಇದೆಯಲ್ಲ, ಕಲರ್ ಕಲರ್ ಆಗಿ. ಅಲ್ಲಿ ನೋಡಿ ಲಂಡನ್ ಇಂದು ಐಡೆಂಟಿಟಿ ಅನ್ನೋದು ಫೋನ್ ಬಾಕ್ಸ್. ಹೈದ್ ಪಾರ್ಕ್ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ಥರ ಇದೆ. ನಮ್ಮ NR ಪುರದಲ್ಲಿರೋದು ಜೂನಿಯರ್ ಕಾಲೇಜ್ ಗ್ರೌಂಡು. ಕಾಣಿಸ್ತಾ ಇದೆಯಾ? ಸಿಟಿ ಟೂರಿಗಿರೋ ಬಸ್ ನೋಡಿ, ಅಲ್ಲೂ ನಿಂತಿದೆ. ಸುಮಾರಿದೆ, ಕಾಣಿಸ್ತಾ ಇದೆಯಾ? ಇವಾಗ ಸೈಕಲ್ ಮುಂದೆ ನಾನು ಬಿದ್ದು ಆಕ್ಸಿಡೆಂಟ್ ಆಗ್ತಾ ಇತ್ತು ಗೈಸ್. ಇಲ್ಲ, ನೀರೆಲ್ಲ ಪಂಪ್ ಆಗ್ತಾ ಇತ್ತು ಇದರಲ್ಲಿ. ಇವಾಗ ಏನಿಲ್ಲ ಇದರಲ್ಲೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಅದರಲ್ಲ ನೀರೆಲ್ಲ ಬರ್ತಾ ಇತ್ತು. ಬಟ್ ಇವಾಗ ಪಿಜಿನ್ಗಳು ಕೂತಿದ್ದಾವೆ ಇದ್ರ ಮೇಲ್ಗಡೆ. ಕುದುರೆ ಇದೆ ನೋಡಿ ಇಲ್ಲಿ. ಕುದುರೆ ಮೇಲೆ ಖಡ್ಗ ಎಲ್ಲ ಎತ್ಕೊಂಡು ನಿಂತಿರೋ ಸೈನಿಕ. ಹೆಂಗಿದೆ, ಮಜಾ ಇದೆಯಾ? ಕೆಳಗಡೆ ಹಾವಿದೆ, ಸಕಲಾಗಿದೆ. ಸ್ಟ್ಯಾಚ್ಯೂ ಇದ್ರ ಮೇಲೆ ಬರ್ದಿದ್ದಾರೆ ಯಾರ್ದು ಸ್ಟ್ಯಾಚ್ಯೂ ಅಂತ. ಓದ್ಕೊಳ್ಳಿ. ಹೂವೆಲ್ಲ ಅರಳಿ ನಿಂತಿದೆ, ಭಾಳ ಅದ್ಭುತವಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಹೂವೆಲ್ಲ ನೋಡೋದೇ ಕಷ್ಟ ಇಲ್ಲಲ್ಲ. ಅದು ಸ್ಪ್ರಿಂಕ್ಲರ್ ಹೊಡಿತಾ ಇರೋದ್ರಿಂದ, ನೀರು ಕಂಟಿನ್ಯೂಟಿ ಇರೋದ್ರಿಂದ ಹೂವು ಅರಳಿ ನಿಂತಿದೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆಲ್ಲ ಸುಟ್ಟು ಭಸ್ಮ ಆಗ್ಬಿಡೋದಿಲ್ಲಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿದು ಹುಲ್ಲು ನೋಡ್ಬೋದು, ಆ ಕಡೆ ಹುಲ್ಲು ನೋಡ್ಬೋದು. ಈ ನೀರು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಮಾತ್ರ ಇಷ್ಟು ನೀಟಾಗಿ ಇರೋದು. ಇಲ್ಲಲ್ಲ ಹೆಂಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಅಲ್ಲ, ಸಖತ್ತಾಗಿದೆ. ಅಲ್ಲಿ ತನಕ ಇದೆ ಇದ್ರದ್ದು ಹೂ ಉದ್ಯಾನವನ. ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ ಇದ್ರ ಮಧ್ಯದಲ್ಲಿ ನಡ್ಕೊ ಹೋಗೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಖಾರೆ ಬಿಸಿಲು, 34 ಡಿಗ್ರಿ ಬಿಸಿಲು. ಆ ಬಿಸಿಲಲ್ಲೂ ಈ ಮಟ್ಟಕ್ಕೆ ಹೂಗಳು ನಿಂತಿದ್ದಾವೆ ಅಂತ ಹೇಳಿದ್ರೆ ಈ ನೀರು ಇರೋ ಕಾರಣದಿಂದ ಮಾತ್ರ. ಇಲ್ಲ ಅಂತಿದ್ರೆ 100ಕ್ಕೆ 100 ಇವೆಲ್ಲ ಸುಟ್ಟು ಭಸ್ಮ ಆಗೋಗ್ಬಿಡೋದು. ಸಖತ್ತಾಗಿದೆ. ಇಲ್ಲೆಲ್ಲ ನೋಡಿ ರೋಸ್ ಎಲ್ಲ ಎಷ್ಟು ನೀಟಾಗಿ ಹರಿದು ನಿಂತಿದೆ ಅಂತ. ಇಲ್ಲಿ ನೋಡಿ ಒಂದು ಜರಿ ಹರಿದು ಹೋಗ್ತಾ ಇದೆ, ಹೆಂಗೆ ಹರಿದು ಹೋಗ್ತಾ ಇದೆ ನೋಡಿ. ಒಂದು ಕೊಳ, ಸಖತ್ತಾಗಿದೆಯಲ್ಲ, ಮಜಾ ಇದೆ. ಇದು ಯಾವ ಹೂವು ಅಂತ ಗೊತ್ತಾ ನಿಮಗೆ? ನನಗೂ ಗೊತ್ತಿಲ್ಲ ಇದು ಯಾವ ಹೂವು ಅಂತ. ಇಲ್ಲ ಕಾಡು ಹೂವು ಇರಬೇಕಿದು, ಕಾಡಿಂದು. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನೊಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಮಜಾ ಇದೆ. ಸುಮಾರು ಬಾತುಕೋಳಿಗಳು ಮತ್ತೆ ಆಗುಂಬೆ ಕೆಳಗಡೆ ಆಗುಂಬೆಗೆ ಹತ್ಬೇಕಾರೆ ಆ ಸ್ಪಾಟ್ ಅಲ್ಲಿ ಪಕ್ಕದಲ್ಲೇ ಒಂದು ಕೊಳ ಅದೆಲ್ಲ ಇದೆಯಲ್ಲ, ಆ ತರ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಬಾತುಕೋಳಿಗಳು, ಅದ್ರ ಪಕ್ಕದಲ್ಲೇ ಬೋಟಿಂಗು, ಇದೇ ತರನೇ ಆಗುಂಬೆ ಕೆಳಗಡೆ ಇರೋದು. ಬಟ್ ಇದು ಸ್ವಲ್ಪ ಚೇಂಜಸ್ ಇದೆ. ಎಕ್ಸಾಕ್ಟ್ ಆಗಿ ಆ ತರ ಇಲ್ಲ, ಸ್ವಲ್ಪ ಚೇಂಜಸ್ ಇದೆ. ಅಲ್ಲಿ ನೋಡಿ ಸೇತುವೆ ಕಾಣಿಸ್ತಾ ಇದೆ. ಸೇತುವೆ ಆ ಕಡೆ ಇನ್ನೂ ಝೂಮ್ ಮಾಡ್ತೀನಿ. ಅಲ್ಲಿ ನೋಡಿ ಅಲ್ಲಿ ಸೇತುವೆ, ಬೋಟಿಂಗ್ ನಡೀತಾ ಇದೆ. ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಬೋಟಿಂಗ್ ನಡೀತಾ ಇರೋದ. ಮಜಾ ಇದೆ. ಇಲ್ಲಿ ನೋಡಿ ಒಂದು ಮರ ಹೆಂಗಿದೆ ಅಂತ. ಮರ ಅಲ್ಲ, ಏನೋ ಒಂದು ಗಿಡ ಅನ್ಸುತ್ತದು.
ಯಾವ ತರ ಇದೆಯಲ್ಲ. ಇಲ್ಲಿ ತಣ್ಣಗಿರೋ ಗಾಳಿ ಇದ್ರ ಸುತ್ತ ಸಖತ್ತಾಗಿದೆ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಈ 34 ಡಿಗ್ರಿ ಬಿಸಿಲಲ್ಲೂ ಬಂದು ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡಿರ್ಬೋದು. ಒಳ್ಳೆ ಗಾಳಿ ಇದೆ ಇಲ್ಲಿ ನೋಡಿ. ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂರಕ್ ಚೇರಲ್ಲಿ ಹಾಕಿದ್ದಾರೆ. ಅಲ್ಲಿ ಕುತ್ಕೊಂಡು ಈ ವ್ಯೂ ನೋಡಿ ಎಂಜಾಯ್ ಮಾಡ್ಬೋದು. ನಮ್ಮ ಆಗುಂಬೆಯಲ್ಲಿ ಇರೋ ತರಾನೇ ಸೇಮ್ ಬೋಟು, ಕಾಲಲ್ಲಿ ತುಳಿಯೋದು ಈ ತರನೇ ಇದೆ ನಮ್ಮ ಆಗುಂಬೆ ಹತ್ತುವಾಗ್ಲು. ಅಲ್ಲಿ ನೋಡಿ ಅಲ್ಲಿ ಮನೆ ಎಲ್ಲ ಸಣ್ಣ ಸಣ್ಣ ಮನೆಗಳು. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸಗದಾಗಿದೆಯಲ್ಲ ವ್ಯೂ. ಇದು ಬಂದ್ಬಿಟ್ಟು ರೆಸ್ಟೋರೆಂಟ್. ಇದು ಮೇಲಕ್ಕೆ ಬಾರ್ ಗಾರ್ಡನ್. ಇದು ಇಲ್ಲಿಂದ ವ್ಯೂ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ವ್ಯೂ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ವ್ಯೂ ಮಜಾ ಇದೆ, ಕಾಣಿಸ್ತಾ ಇದೆಯಾ? ರೆಸ್ಟಿಂಗ್ ಏರಿಯಾ, ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಆರಾಮ ರೆಸ್ಟ್ ಮಾಡ್ಬೋದು. ಇಲ್ಲಿ ಎಷ್ಟಕ್ಕೊಂದು ಬಾತುಕೋಳಿಗಳಿದಾವೆ ನೋಡಿ. ಇಲ್ಲಿ ಆ ಕಡೆಗೆ ಹೋಗೋಕ್ಕಾಗಲ್ಲ, ಅಲ್ಲಿ ವೈಟ್ ಕಲರ್ ಹಾಕಿದಾರಲ್ಲ ಅದರಿಂದ ಆ ಕಡೆಗೆ ನಮಗೆ ಎಂಟ್ರಿ ಇಲ್ಲ. ಅಲ್ಲಿ ತನಕ ಹೋಗ್ಬೋದು, ಬಟ್ ಇವಾಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆ ಕಡೆಯಿಂದ ಬರ್ಬೋದು, ಆ ಕಡೆಯಿಂದ ಈ ಕಡೆಗೆಲ್ಲ ಬರ್ಬೋದು ಅನ್ಕೊಳ್ತೀನಿ, ಬಟ್ ಕನ್ಫರ್ಮ್ ಇಲ್ಲ. ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ, ಅಲ್ಲಿ ತನಕ ಹೋಗಿ ಬರ್ಬೋದಿತ್ತು. ಇಲ್ಲಿ ನೋಡಿ ಕೊಕ್ಕರೆಗಳನ್ನ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ. ಇಲ್ಲಿ ಅವೇ ಇರೋದು, ಕೊಕ್ಕರೆ ಬಾತುಕೋಳಿಗಳೇ ಇರೋದು. ಅಲ್ಲೆಲ್ಲ ಬೇಜಾನಿತ್ತು, ನಿಮಗೆ ನೋಡ್ಬೋದು, ನಾನು ತೋರಿಸಿದ್ದೆ ಅವಾಗಲೇ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ ವ್ಯೂ. ಮುಗೀತು, ಇಷ್ಟೇ ಹೈಟ್ ಪಾರ್ಕ್. ಆ ಕಡೆ ಏನೋ ಇದೆ, ಸೇತುವೆ ಮೇಲೆ ಹೋಗ್ಬೋದು. ಇನ್ನು ಏನಾರು ಇದ್ರೆ ವಿಡಿಯೋದಲ್ಲೆಲ್ಲ ಕವರ್ ಮಾಡ್ತೀನಿ. ಅಲ್ಲಿ ನೋಡಿ ಅಲ್ಲಿ ಕುದುರೆ ಮೇಲೆ ಹೋಗ್ತಿದ್ದಾರೆ ಜನಗಳು, ಸಖತ್ತಾಗಿದೆ. ಆ್ಯಕ್ಚುಲಿ ಅದು ನಮಗೂ ಹೋಗ್ಬೋದು ಅನಿಸುತ್ತೆ, ಪೇ ಇರಬೇಕು ಅದಕ್ಕೆ, ಗೊತ್ತಿಲ್ಲ ಹೆಂಗೆ ಅಂತ. ಇಫ್ ಇನ್ ಕೇಸ್ ನೋಡೋಣ. ಎಷ್ಟು ಪಾರಿವಾಳಗಳು ಎಷ್ಟು ಸಕ್ಕತ್ತಾಗಿ ಕೂತಿದ್ದಾವೆ ಅಂತ, ಎಲ್ಲಾದ್ರ ಮೇಲೂ ಇದ್ದಾವೆ. ಕಾಣಿಸ್ತಾ ಇದೆಯಾ? ಮಜಾ ಇದೆ, ಮಜಾ ಇದೆ. ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ಹೈಟ್ ಪಾರ್ಕ್ ಅಂತ. ಸ್ವಿಮ್ ಮಾಡ್ಬೋದು ಅಂತೆಲ್ಲ ಹಾಕಿದ್ದಾರೆ, ಬಟ್ ಇಲ್ಲ. ಕುದುರೆ ಸವಾರಿ ಇದೆ ಇಲ್ಲಿ, ಕುದುರೆ ಸವಾರಿ ಇದೆ, ಬಟ್ ಕಾಸು ಕೊಡಬೇಕು ಗಾಯ್ಸ್. ಮೇಲ್ಗಡೆ ಬ್ರಿಡ್ಜ್ ಇದೆ, ಅಡಿಗಡೆ ಟನಲ್ ಇದೆ ನೋಡಿ. ಇಲ್ಲಿ ಟನಲ್ ಒಳಗಡೆ ಹೋಗ್ತಾ ಇದೀವಿ. ಹಲೋ ಹಲೋ, ಎಕೋ ಹೊಡಿತಿದೆ ನೋಡಿ, ಹೆಂಗೆ ಎಕೋ ಹೊಡಿತಿದೆಯಲ್ಲ. ಮಾತಾಡೋದೆಲ್ಲ ಹಂಗೆ ಕೇಳಿಸ್ತಾ ಇದೆ ಎಕೋ. ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಬೆಂಕಿ ಆಗಿರೋ ಐಟಮ್ ಒಂದಿಲ್ಲಿದೆ. ಸುಮ್ಮನೆ ಹಂಗೆ ಮಕ್ಕಳಿಗೆ ಖುಷಿ ಕೊಡೋ ಥರ ಏನಾದ್ರು ಇಡಬೇಕಲ್ಲ ಪಾರ್ಕಲ್ಲಿ, ಹಂಗಾಗಿ ಏನೋ ಇಟ್ಟಿದ್ದಾರೆ. ಇದ್ರ ಒಳಗಿಂದ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಕಷ್ಟ, ಏನೂ ಕಾಣಲ್ಲ. ಹೆಂಗಿದೆಯಲ್ಲ ಕಷ್ಟ, ಏನು ಕಾಣೋದೇ ಇಲ್ಲ ಕಣ್ಣಿಗೆ. ಬ್ಯೂಟಿಫುಲ್ ಆಗಿರೋ ಒಂದು ಏನೋ ಶಿಲ್ಪದಿಂದ ಎಲ್ಲ ಕಡ್ದಿಟ್ಟಿರೋದು, ಎಷ್ಟು ಸಕ್ಕತ್ತಾಗಿದೆಯಲ್ಲ. ಅದ್ರ ಮೇಲೆ ನೋಡಿ ಹೆವಿ ಬಿಸಿಲಿದೆ. ಆ ಬಿಸಿಲಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಬಿಸಿಲು ಮಾತ್ರ ಹೆವಿಯಾಗಿದೆ. ಅಲ್ಲೊಂದು ಪಾರಿವಾಳ ಕೂತಿದೆ, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಕುಚ್ತಾ ಕೂತಿದೆ, ಕಾಣಿಸ್ತಿದ್ಯಾ? ಸಗದಾಗಿದೆ. ಸೂರ್ಯ ಮಾತ್ರ ಕಿತ್ಕೊಂಡು ಹೊಡಿತಿದ್ದಾನೆ. ಥಿಯೇಟ್ರ್ ನೋಡಿ ಹೆಂಗಿದೆ ಅಂತ. ನಾನು ನಡೀತಾ ಇರೋದು ನೋಡಿ, ಬಿಸಿಲು ಅಂದರೆ ಬಿಸಿಲು. ಇಲ್ಲಿಂದ ವ್ಯೂ ಬ್ಯಾಕ್ ಸೈಡ್ ಹೆಂಗಿದೆಯಲ್ಲ, ಮಜಾ ಇದೆ. ಫ್ರಂಟ್ ಸೈಡ್ ನೋಡಿ, ಇದು ಬ್ಯಾಕ್ ಸೈಡ್ ವ್ಯೂ. ಕಾಣಿಸ್ತಾ ಇದೆಯಾ? ಹೆಂಗಿದೆಯಲ್ಲ, ಮಜಾ ಇದೆ. ಬಿಸಿಲು ಮಾತ್ರ ಕಿತ್ಕೊಂಡು ಹೊಡಿತೇವೆ ಗ್ಯಾಸ್. ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀನಿ, ಲಿಪ್ಸ್ ಎಲ್ಲ ಒಣಗ್ತಾ ಇದೆ. ನೀರು ತಗೊಂಡಿಲ್ಲ ಕುಡಿಲಿಕ್ಕೆ. ವೆದರ್ ಮಾತ್ರ ಇವತ್ತು 34 ಡಿಗ್ರಿ. ಅಲ್ಲೆಲ್ಲ ನೆರಳಿದೆ, ನೆರಳೆಲ್ಲ ಜನ ಕೂತಿದ್ದಾರೆ. ವಿಕ್ಟೋರಿಯಾ ಪ್ಯಾಲೇಸ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನಿಮಗೆ. ನನ್ನ ಮುಂದೆನೇ ಕಾಣಿಸ್ತಾ ಇದೆ, ಅದ್ರ ಮೇಲೆ ಬರ್ದಿರೋದು ಆ ಥರ ವಿಕ್ಟೋರಿಯಾ ಪ್ಯಾಲೇಸ್ ಅಂತ. ಕಾಣಿಸ್ತಾ ಇದೆಯಾ? ಒಂದು ಕ್ಲಾಕು ಇದೆ ಅದ್ರ ಮುಂದೆ. ಬಂದ್ಬಿಟ್ಟು ವೆಸ್ಟ್ ಮಿನಿಸ್ಟರ್ ಆಬೆ ಅನ್ನೋ ಒಂದು ಪ್ಲೇಸ್ ಇದು. ಹೆಂಗಿದೆಯಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ.
ಸಖತ್ತಾಗಿದೆಯಲ್ಲ, ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ ಅಂತ, ಸಖತ್ತಾಗಿದೆ. ಇದ್ರದ್ದು ಹಿಂದ್ಗಡೆನೆ ಬಿಗ್ ಬೆನ್ ಇರೋದು, ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ಅಲ್ಲಿ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ, ಅಲ್ಲಿ ನೋಡಿ ಅಲ್ಲಿ. ಇದು ದಿ ವ್ಯಾಲ್ತಮ್ ಅಬಿ ವೇ ಅಂತ ಹಾಕಿದ್ದಾರೆ, ಬಟ್ ನನಗೆ ಐಡಿಯಾ ಇಲ್ಲ ಇದು ಯಾವುದು ಅಂತ. ಸ್ಟ್ರಕ್ಚರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಈ ಕಡೆ ಸೈಡಿಗೆ ನೋಡಿ ಏನೇನು ಬಿಲ್ಡಿಂಗ್ಗಳು ಇವರು ಎಷ್ಟು ಸಖತ್ತಾಗಿ ಮಾಡಿ ಹಾಕಿದ್ದಾರೆ ಅಂತ. ಅಲ್ಲಿ ನೋಡಿ ಅಲ್ಲೊಂದು ಚಾಪರ್ ಹೋಗ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಾ? ಎಷ್ಟು ಸಖತ್ತಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಇವ್ರದೆಲ್ಲ ಮೈಂಡ್ ಬ್ಲೋಯಿಂಗ್ ಆಗಿದೆ. ಯಾವ ಸೆಂಚುರಿಯಲ್ಲಿ ಮಾಡಾಕಿರೋದು ಅಂತ ನನಗೆ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಇಲ್ಲಿ ನೋಡಿ ಅದರದ್ದೇ ಒಂದೊಂದು ಭಾಗ ಇವೆಲ್ಲ. ಸಿಟಿ ಟೂರಿಗೆಲ್ಲ ಹೋಗೋ ಬಸ್ ಇದು, ಸಖತ್ತಾಗಿದೆ. ನಿಯರ್ಲಿ ಒಂದು 70 ಪೌಂಡ್ ಕೊಡಬೇಕು ಈ ಬಸ್ಸಲ್ಲೆಲ್ಲ ಹತ್ಬೇಕು ಅಂತ ಹೇಳಿದ್ರೆ. ನಮ್ಮೂರು ಕಾಸಿಗೆ ಅಲ್ಲಿಗೆ 10,000 ರೂಪಾಯಿ. ನಾನಿವಾಗ ಬಿಗ್ ಬೆನ್ನಿಂದ ಆಪೋಸಿಟಲ್ಲೇ ಇದ್ದೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಾನು ಬ್ಯಾಕ್ ಸೈಡ್ ಇದ್ದೀನಿ. ಎಲ್ಲರೂ ತೆಗೆಯೋದು ಫ್ರಂಟ್ ಸೈಡಿಂದ ತೆಗಿತಾರೆ. ನಾನು ನಿಮಗೆ ತೋರಿಸ್ತೇನೆ ವ್ಯೂ ಹೆಂಗಿದೆ ಅಂತ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಬಿಗ್ ಬೆನ್ ಬ್ಯಾಕ್ ಸೈಡ್ ಇದು. ಅದ್ರ ಪಕ್ಕದಲ್ಲೇ ನಿಮಗೆ ಲಂಡನ್ ಐ ಕಾಣಿಸ್ತಾ ಇದೆ. ಬಸ್ ಬರ್ತಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು ಇಲ್ಲಿ 4:15 ಆಗಿದೆ. ಕಾಣಿಸ್ತಾ ಇದೆ ಲಂಡನ್ ಐ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ನೋಡಿ ಲಂಡನ್ ಐ. ಜನಗಳಿದ್ದಾರೆ ಅದರಲ್ಲಿ. ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಹೌದು ಜನಗಳಿದ್ದಾರೆ ಅದರಲ್ಲಿ. ಆ್ಯಕ್ಚುಲಿ ಅದು ರೊಟೇಟಿಂಗಲ್ಲಿದೆ. ಇದು ಬ್ಯಾಕ್ ಸೈಡ್ ವ್ಯೂ, ಇದು ಬಿಗ್ ಬೆನ್ ಇಂದು. ಆ್ಯಕ್ಚುಲಿ ಇದ್ರದ್ದು ಬ್ಯಾಕ್ ಸೈಡ್ ವ್ಯೂನೇ ಮಜಾ ಇರೋದು ಫ್ರಂಟ್ ಸೈಡ್ಗಿಂತ. ಫ್ರಂಟ್ ಸೈಡಲ್ಲ ಅಲ್ಲಿ ಹೇಳೋ ಒಂಥರ ವ್ಯೂ ಏನಿಲ್ಲ. ಇಲ್ಲೇ ನೋಡಿ ಎಷ್ಟು ಬಿಲ್ಡಿಂಗ್ಗಳು ಕಾಣ್ತಾ ಇದೆ. ಎಲ್ಲ ಹಳೆ ಬಿಲ್ಡಿಂಗ್ಗಳಿಲ್ಲಿರೋದು. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ನನಗೆ ಕಣ್ಣಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ಬಟ್ ಫೋನಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಕಣ್ಮುಂದೆ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಬ್ಯಾಕ್ ಸೈಡ್ ವ್ಯೂ. ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಬ್ಯಾಕ್ ಸೈಡ್ ವ್ಯೂ ಹೆಂಗಿದೆ ಅಂತ. ಇಲ್ಲಿ ನೋಡಿ ಇಲ್ಲಿ ಅಷ್ಟು ಸಖತ್ತಾಗಿದೆ. ಕಾಣಿಸ್ತಾ ಇದೆಯಾ? ಒಂದೊಂದೂ ಅಷ್ಟು ಎಲಗೆಂಟ್ ಆಗಿ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ವ್ಯೂ ಅಲ್ಟಿಮೇಟ್ ಆಗಿದೆ. ಬ್ಯಾಕ್ ಸೈಡ್ ವಿಸಿಟ್ ಮಾಡಿ, ಫ್ರಂಟ್ ಸೈಡ್ ವಿಸಿಟ್ ಮಾಡೋಕ್ಕಿಂತನೂ. ಫ್ರಂಟ್ ಸೈಡಲ್ಲ ಹೇಳೋ ಅಷ್ಟು ಏನಿಲ್ಲ, ಬ್ಯಾಕ್ ಸೈಡೇ ಸಖತ್ತಾಗಿದೆ. ಫ್ರಂಟ್ ಸೈಡ್ ತೋರಿಸ್ತೀನಿ ಹೋಗಿ ನಿಮಗಿನ್ನು. ವ್ಯೂ ಹೆಂಗಿದೆ ಅಂತ ಹೇಳಿದ್ರೆ ಹೇಳ್ಬಾರ್ದು, ಆ ಲೆವೆಲಲ್ಲಿದೆ ವ್ಯೂಸ್ ಎಲ್ಲ. ಇಲ್ಲಿ ಕುದುರೆ ಮೇಲೆ ಒಬ್ರು ಖಡ್ಗ ಎತ್ತಿಡ್ಕೊಂಡು ನಿಂತ್ಕೊಂಡಿರೋದು. ಸೆಕ್ಯೂರಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ. ಎಂಟ್ರಿ ಇಲ್ಲ ಅಂತ ಕಾಣುತ್ತೆ. ಮೇ ಬಿ ಲಿಮಿಟೆಡ್ ಎಂಟ್ರೀಸ್ ಅಷ್ಟೇ ಅನ್ಸುತ್ತೆ ಇಲ್ಲಿಗೆಲ್ಲ. ಪಕ್ಕದಲ್ಲೇ ಇದೆ ಒಂದು, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ನಿಮಗೆ ಸ್ಟ್ರೀಮಿಂಗ್ ಎಲ್ಲ ನಡೀತಾ ಇರೋದು ಕಾಣಿಸ್ತಿರ್ಬೋದು. ಅಷ್ಟಕ್ಕೊಂದು ಕ್ಯಾಮ್ರಾಗಳಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕಾಣಿಸ್ತಾ ಇದೆಯಾ ಸ್ಟ್ರೀಮಿಂಗ್ ನಡೀತಾ ಇರೋದು? ಬಿಕಾಸ್ ಇದಿಲ್ಲಿರೋದ್ರಿಂದ. ಬಿಗ್ ಬೆನ್ ಹತ್ರ ಬಂದೆ, ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ. ಬಟ್ ಆ ಕಡೆ ಬಿಸಿಲು ಹೆವಿ ಹೊಡಿತಿರೋದ್ರಿಂದ ಅಷ್ಟು ಕ್ಲಾರಿಟಿ ಇರಲ್ಲ. ಕಾಣಿಸ್ತಾ ಇದೆಯಲ್ಲ, ನಾನು ಬ್ಯಾಕಲ್ಲಿರೋದೇ ಬಿಗ್ ಬೆನ್ನು, ಆ ಕಡೆ ಇರೋದೇ ಲಂಡನ್ ಐ ಕಾಣ್ತಿದೆ ನಿಮಗೆ. ಅದರಲ್ಲೆಲ್ಲ ಜನ ಇದ್ದಾರೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಝೂಮ್ ಮಾಡಿದ್ದಕ್ಕೆ? ಲಂಡನ್ ಐಯಲ್ಲೆಲ್ಲ ಜನ ಇದ್ದಾರೆ. ಅಲ್ಲೇ ಇದೆ ಈ ಕಡೆ ನೋಡಿದರೆ ಬಿಗ್ ಬೆನ್. ಬಟ್ ಆ ಕಡೆಗೆ ಚೆನ್ನಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಟ್ ಹೊಡಿತಾ ಇದೆ, ಹೆವಿ ಲೈಟ್ ಹೊಡಿತಾ ಇದೆ. ಅಲ್ಲಿಂದ ಸೂರ್ಯ ಕಿತ್ಕೊಂಡು ಹೊಡಿತಾ ಇದ್ದಾನೆ, ಹಾಗಾಗಿ ಚೆನ್ನಾಗಿ ಕಾಣಲ್ಲ. ಮೇ ಬಿ ಇವಾಗ ಎಕ್ಸ್ಪೋಜರ್ ಜಾಸ್ತಿ ಇಟ್ಟಿದ್ದೀನಿ, ಹಂಗಾಗಿ ಲೈಟಾಗಿ ಕಾಣ್ಬೋದು. ಕಾಣಿಸ್ತಾ ಇದೆಯಾ? ಹಾಂ ಕಾಣಿಸ್ತಾ ಇದೆ. ಬಟ್ ಲೇಟ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಟೈಮ್ ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, 5:15 ಆಗ್ತಾ ಬರ್ತಾ ಇದೆ. 5:20 ಆಗಿದೆ ಟೈಮ್ ಇವಾಗಿಲ್ಲಿ. ಲಂಡನ್ ಐ ಕಾಣಿಸ್ತಾ ಇದೆಯಲ್ಲ. ಬಟ್ ಆ ಕಡೆಯಿಂದ ಹೆವಿ ಎಕ್ಸ್ಪೋಜರ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.